ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಮೇವು ಬೆಳೆಗಳ ಸುಧಾರಿತ ಕ್ರಮಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಡಾ ಡಿಎಚ್ ರೂಪಶ್ರೀ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ರೂಪಶ್ರೀ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮಹದೇವ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ತಾವು ಮೇವಿನ ಬೆಳೆಗಳ ಬೇಸಾಯ ಮತ್ತು ಸುಧಾರಿತವಾದ ಮೇವಿನ ಬೆಳೆಗಳ ತಳಿಗಳು, ಹಾಗೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮೇವು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತಾವು ಕೈಗೊಂಡಿರುವಂತಹ ಕಾರ್ಯಕ್ರಮಗಳು, ವಿಶೇಷವಾಗಿ ಮುಂದೆ ಬರಲಿರುವಂತಹ ಕೃಷಿ ಮೇಳದಲ್ಲಿ ತಾವು ಮೇವಿನ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಅಲ್ಲಿ ರೈತರಿಗೆ ತಿಳಿಸ್ಕೊಡ್ಲಿದ್ದೀರಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ಮಹದೇವ್ ಅವರು. ನಮಸ್ಕಾರ ಕೇಶವಮೂರ್ತಿಗಳೇ. ನಮ್ಮ ಮಂಡ್ಯದಲ್ಲಿರುವ ಹೊಸ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭವಾದ ವರ್ಷ, ಜೊತೆಗೆ ಕೃಷಿ ಮೇಳವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನವೆಂಬರ್ ತಿಂಗಳ 28, 29 ಮತ್ತು 30ನೇ ತಾರೀಕಿನಂದು ಆಯೋಜಿಸಿರುವುದರಿಂದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮೇವಿನ ಬೆಳೆಗಳ ಮಹತ್ವ ಭಾಳ ಮುಖ್ಯವಾಗಿದೆ. ಇವತ್ತಿನ ಒಂದು ಪಶುಪಾಲನೆ ಹೈನುಗಾರಿಕೆಯಲ್ಲಿ ಅತಿ ಪ್ರಮುಖವಾದ ಒಂದು ಅಂಶವಾಗಿದೆ. ಈ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ರೈತರಿಗೆ, ಸಣ್ಣ ಇಳುವರಿದಾರ ರೈತರಿಗೆ, ದೊಡ್ಡ ಇಳುವರಿದಾರ ರೈತರಿಗೆ ಎಲ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ವಿವಿಧ ಮೇವಿನ ಬೆಳೆಗಳನ್ನು ಪರಿಚಯ ಮಾಡಿ ಉತ್ಪಾದನಾ ತಾಂತ್ರಿಕತೆಗಳನ್ನು ತಿಳಿಸಿ, ಅಲ್ಲಿ ಬರುವಂಥ ಹಲವಾರು ತಳಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ, ಮತ್ತು ಮುಂದೆ ಅದನ್ನು ಸಂಸ್ಕರಣೆ ಮಾಡಿ ಉಪಯೋಗಿಸುವ ವಿವಿಧ ತಂತ್ರಜ್ಞಾನಗಳ ಬಗ್ಗೆಯೂ ಕೂಡ ನಾವು ಇವತ್ತು ವಿಶೇಷವಾಗಿ ವಿವಿಧ ಮಾದರಿಯ ಸಾಕಣೆಯ ಒಂದು ಆಧಾರದ ಮೇಲೆ, ಆ ಸಾಕಣೆ ಪದ್ಧತಿಗಳ ಆಧಾರದ ಮೇಲೆ ಎಲ್ಲ ಮೇವಿನ ಬೆಳೆಗಳ ಬಗ್ಗೆ ನಾನಿವತ್ತು ತಮಗೆ ಸುದೀರ್ಘವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಹೆಚ್ಚು ಪ್ರಚಲಿರುವಂಥ ಬಹುವಾರ್ಷಿಕ ಬೆಳೆಗಳು, ಮೇವಿನ ಬೆಳೆಗಳಲ್ಲಿ ನಾವು ಅತಿ ಹೆಚ್ಚು ಇಳುವರಿ ಕೊಡುವಂಥ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾದ ಬೆಳೆ ಎಂದರೆ ನಮ್ಮಲ್ಲಿ ಬರುವಂಥ ನೇಪಿಯರ್ ಬಾಜ್ರಾ ಹೈಬ್ರಿಡ್ ಅಥವಾ ಸೀಮೆ ಹುಲ್ಲು ಅನ್ನುವಂಥ ಬೆಳೆಗಳು. ಈ ಸೀಮೆ ಹುಲ್ಲುನಲ್ಲಿ ಇಲ್ಲಿಯ ತನಕ ಸುಮಾರು 17 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ವಿವಿಧ ಥರದ ತಳಿಗಳು ನಮಗೆ ಗಮನಿಸ್ಬೋದು. ಮೊದಲನೇದಾಗಿ ಹೆಚ್ಚು ಕಾಂಡಭರಿತವಾಗಿರುವಂಥ ತಳಿಗಳು, ಅದರಲ್ಲಿ ಬಂದರೆ ನಮ್ಮಲ್ಲಿ BNH 10 ಅಂತ ನಿಮಗೆ ಹೆಚ್ಚು ಕಾಂಡಭರಿತವಾಗಿದೆ. ಅದೇ ಹಿಂದೆ ನಾವು ಬಿಡುಗಡೆ ಮಾಡಿದಂಥ NB21 ಅಂತ ಅದು ಕೂಡ ಹೆಚ್ಚು ಕಾಂಡಭರಿತವಾಗಿದೆ. ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ ಗೈಂಟ್ ನೇಪಿಯರ್ ಇದು ಕೂಡ ಹೆಚ್ಚು ಕಾಂಡಭರಿತವಾಗಿರುವಂಥ ತಳಿಗಳು. ಜೊತೆಗೆ ಅದು ಎಲೆಭರಿತವಾಗಿರುವಂಥ ತಳಿಗಳು ಕೂಡ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಈಗ ಕೊಯಮತ್ತೂರಿನ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಿಡುಗಡೆ ಮಾಡಿದಂಥ CO3, CO4, CO5, CO6 ತಳಿಗಳು, ಅದೇ ರೀತಿ ನಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ PBN 342 ಈ ತಳಿಗಳು ಹೆಚ್ಚು ಎಲೆಭರಿತವಾಗಿದ್ದು, ಇನ್ನು ಇದರ ಜೊತೆಗೆ ಸುಗುಣ ಅನ್ನೋ ಒಂದು ತಳಿನೂ ಕೂಡ ಇದೆ. ಈ ಎಲ್ಲ ತಳಿಗಳು ಹೆಚ್ಚು ಎಲೆಭರಿತವಾಗಿದ್ದು ನಾವು ಇದನ್ನು ಪೌಷ್ಟಿಕತೆಯ ದೃಷ್ಟಿಯಿಂದ ನಾವು 2 ಥರದ ತಳಿಗಳನ್ನು ಇಟ್ಕೋಬೇಕಾಗ್ತದೆ. ಇದರ ಜೊತೆಗೆ ಸಣ್ಣ ಜಾನುವಾರುಗಳಿಗೆ ಉಪಯೋಗಿಸುವಂಥ ಸೀಮೆ ಹುಲ್ಲಿನ ತಳಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ BH18 ಅಂತ. ಈ BH18 ಸಣ್ಣ ಎಲೆಗಳ, ಸಣ್ಣ ಗಾತ್ರದ, ಸಣ್ಣ ಕಡ್ಡಿಯಿಂದ ಕೂಡಿರುವಂಥ ತಳಿ. ಇದರ ಜೊತೆಗೆ ಇನ್ನೂ ಒಂದು ವಿಶೇಷವಾಗಿ BH9 ಅನ್ನೋ ತಳಿಯನ್ನು ನಾವು ಇವತ್ತು ಹಿಂದೆನೇ ನಮ್ಮಲ್ಲ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ವಿ. ಇದರ ವಿಶೇಷತೆ ಏನಂದರೆ ಇದು ಇದರಲ್ಲಿ ಹೆಚ್ಚು ಸರ್ಕಾರ ಅಂಶಗಳಿದ್ದು, ಸರ್ಕಾರ ಪಿಷ್ಟ ಅಂದರೆ ಅದು TSS ಅಂತ ಹೇಳ್ತೀವಿ. ಆ TSS 6% ಹೆಚ್ಚಿದ್ದು ಈ ತಳಿಯನ್ನು ನಾವು ಸೈಲೇಜ್ ಮಾಡೋದಕ್ಕೂ ಕೂಡ ನಾವು ಉಪಯೋಗಿಸ್ಕೋಬೋದು ಇವತ್ತು. ಸೊ ಇಷ್ಟು ತಳಿಗಳು ನಮ್ಮಲ್ಲಿ ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ವಿಸಿ ಫಾರ್ಮ್ನಲ್ಲಿರುವ ಮೇವು ಬೆಳೆಯ ಪ್ರಾತ್ಯಕ್ಷಿಕ ಕೇಂದ್ರವಾಗಿ ಸುಮಾರು 2 ಎಕರೆ ಪ್ರದೇಶದಲ್ಲಿ ನಾವು ಸುಮಾರು 70 ತಳಿಗಳ ಎಲ್ಲ ವಿವಿಧ ತಳಿಗಳನ್ನು ಪ್ರಾತ್ಯಕ್ಷಿತೆ ಮಾಡಿದ್ದೇವೆ.
ಆ ಪ್ರಾತ್ಯಕ್ಷಿಕೆಗಳಲ್ಲಿ ಈ 15 ತಳಿಗಳನ್ನು ಕೂಡ ನಾವಲ್ಲಿ ಪ್ರಾತ್ಯಕ್ಷಿಕೆಗೆ ಒಳಪಡಿಸಿದ್ದೇವೆ. ಡಾಕ್ಟರ್ ರೂಪಶ್ರೀ ಅವರೇ, ಮೇವಿನ ಬೆಳೆಗಳ ಅಧಿಕ ಇಳುವರಿಗೆ ಏನೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ನಾವು ಉತ್ತಮವಾದ ಮೇವಿನ ಇಳುವರಿಗಾಗಿ ವಿವಿಧ ಸಂದರ್ಭ ಹಾಗೂ ಸನ್ನಿವೇಶಗಳಿಗೆ ಸೂಕ್ತವಾದ ಮೇವಿನ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಉದಾಹರಣೆಗೆ ನೀರಾವರಿ ಪ್ರದೇಶದಲ್ಲಿ ಮೇವು ಬೆಳೆಯುವುದಾದರೆ ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂದರೆ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಇದೆಲ್ಲ ಸೂಕ್ತವಾದ ಮೇವಿನ ಬೆಳೆಗಳು. ಮತ್ತು ಭತ್ತದ ಕೂಳೆಯಲ್ಲಿ ಅಲ್ಪಾವಧಿ ಮೇವಿನ ಬೆಳೆಗಳು ಅಂದರೆ ಮೇವಿನ ಮುಸ್ಕಿನ ಜೋಳ, ಜೋಳ, ಅಲಸಂದೆ, ಹುರುಳಿ ಈ ರೀತಿ ನಾವು ಬೆಳೆಗಳನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳ್ಕೋಬೋದು. ಮತ್ತು ಅದೇ ರೀತಿ ತೆಂಗಿನ ತೋಟದಲ್ಲಿ ನಾವು ಮೇವಿಗಾಗಿ ಅಲಸಂದೆ ಬೆಳೆಯುವುದು. ಅಲಸಂದೆ ನಂತರ ಹಿಂಗಾರಿನಲ್ಲಿ ಕುದುರೆ ಮಸಾಲೆ ಬೆಳೆಯುವುದರಿಂದ ಅಧಿಕ ಸೊಪ್ಪಿನ ಇಳುವರಿ ನಾವು ಪಡೆಯಬಹುದು. ಅದೇ ರೀತಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ, ಮಿಶ್ರ ಬೆಳೆಯಲ್ಲಿ ನಾವು ಮೇವಿನ ಬೆಳೆಗಳು ಬೆಳಿತೀವಿ ಅಂತಂದಾಗ ಎಳ್ಳಿನ ಜೊತೆಗೆ ಮೇವಿನ ಜೋಳ ಹಾಗೂ ಅಲಸಂದೆನ ನಾವು ಬೆಳಿಬೋದು. ಅದೇ ರೀತಿ ಬೇಳೆಕಾಳುಗಳು ಜೊತೆಗೆ ಮೇವಿನ ಜೋಳನ ಮಿಶ್ರ ಬೆಳೆಯಾಗಿ ಬೆಳಿಬೋದು. ಅದೇ ರೀತಿ ಅಂತರ ಬೆಳೆ ಪದ್ಧತಿಯಲ್ಲಿ ನಾವು ಮೇವಿನ ಬೆಳೆ ಬೆಳೆಯೋದಾದರೆ ಎಳ್ಳಿನ ಜೊತೆಗೆ ಅಂದರೆ 4 ಸಾಲು ಎಳ್ಳಿನ ಜೊತೆಗೆ 1 ಸಾಲು ಮೇವಿನ ಜೋಳನ ಹಾಕೋಬೋದು. ಮತ್ತು ಮುಸ್ಕಿನ ಜೋಳ ಜೊತೆಗೆ ಅಂದರೆ 2 ಸಾಲು ಮುಸ್ಕಿನ ಜೋಳ ಜೊತೆಗೆ 1 ಸಾಲು ಅಲಸಂದೆನ ಹಾಕಬೇಕು. ಮತ್ತು ರಾಗಿ ಜೊತೆಗೆ ಅಂದರೆ 4 ಸಾಲು ರಾಗಿ ಮತ್ತು 1 ಸಾಲು ಮೇವಿನ ಅಲಸಂದೆನ ಅಂತರ ಬೆಳೆಯಾಗಿ ಬೆಳೆಯಬಹುದು. ತೊಗರಿಯಲ್ಲಿ ನಾವು ಬೆಳೆಯೋದಾದರೆ 2 ಸಾಲು ತೊಗರಿ ಮತ್ತು 1 ಸಾಲು ಮೇವಿನ ಜೋಳನ ಬೆಳೆಯುವುದರಿಂದ ಉತ್ತಮ ಇಳುವರಿ ಹಾಗೂ ಅಧಿಕ ನಿವ್ವಳ ಆದಾಯ ನಾವು ಪಡೆಯಬಹುದು. ಅದೇ ರೀತಿ ತೋಟದ ಬೆಳೆಗಳಲ್ಲಿ ಅಂತರ ಬೆಳೆ ಯಾವ ರೀತಿ ಬೆಳಿಬೋದು ಅಂತಂದಾಗ ಅಲ್ಪಾವಧಿ ಮೇವಿನ ಬೆಳೆಗಳಾದ ಮುಸ್ಕಿನ ಜೋಳ, ಅಲಸಂದೆ, ಹುರುಳಿ ಇದೆಲ್ಲ ನಾವು ತೋಟದ ಬೆಳೆಗಳಲ್ಲಿ ಬೆಳೆಯಬಹುದು. ಅದೇ ರೀತಿ ಬಹುವಾರ್ಷಿಕ ಬೆಳೆಗಳಾದ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಇದೆಲ್ಲ ನಾವು ತೋಟದ ಬೆಳೆಗಳಲ್ಲಿ ಬೆಳೆಯೋದು ಸೂಕ್ತ. ಅದೇ ರೀತಿ ಕೃಷಿಗೆ ಸೂಕ್ತವಲ್ಲದ ಜಮೀನಲ್ಲಿ ಏನು ಹಾಕೋಬೋದು ಅಂದರೆ 3 ಸಾಲು ಅಂಜನ್ ಹುಲ್ಲು, 1 ಸಾಲು ಶೈಲೋಜಂತ ಟೊಮೆಟೊನ ನಾವು ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಸಹ ಬೆಳೆಯೋದು ಉತ್ತಮ ಇಳುವರಿ ಪಡ್ಕೋಬೋದು. ಮತ್ತು ಬದುಗಳ ಮೇಲೆ ನಾವು ಏನು ಮೇವಿನ ಬೆಳೆ ಬೆಳಿಬೋದು ಅಂದರೆ ಮೇವಿನ ಮರಗಳನ್ನ ಹಾಕೋಬೋದು. ಅಂದರೆ ಸುಬಾಬುಲ್ಲು, ಅಕ್ಸೆ, ನುಗ್ಗೆ, ಹಾಲ್ವಾಣ, ಹೆಬ್ಬೇವು ಇದನ್ನು ನಾವು ಬದುಗಳ ಮೇಲೆ ಬೆಳೆಯೋದು ಸೂಕ್ತವಾಗುತ್ತೆ. ಮತ್ತು ಕೃಷಿ ಅರಣ್ಯ ಪದ್ಧತಿಯಲ್ಲಿ ನಾವು ಮೇವಿನ ಬೆಳೆಗಳು ಬೆಳೆಯೋದಾದರೆ ಮುಸ್ಕಿನ ಜೋಳ ಅಥವಾ ಅಲಸಂದೆ ಅಥವಾ ಹುರುಳಿಯನ್ನು ಜಾಲಿ, ಸುಬಾಬುಲ್, ಹೆಬ್ಬೇವುಗಳ ಜೊತೆಲಿ ನಾವು ಬೆಳಿಬೋದು. ಹೈಬ್ರಿಡ್ ನೇಪಿಯರ್ ಬಗ್ಗೆ ತುಂಬ ನಾವು ಇತ್ತೀಚೆಗೆ ಕೇಳ್ತಾ ಇದ್ದೇವೆ. ಈ ಹೈಬ್ರಿಡ್ ನೇಪಿಯರ್ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡ್ಬೋದಾ ಡಾಕ್ಟರ್? ಹೈಬ್ರಿಡ್ ನೇಪಿಯರ್ ಅದರಲ್ಲಿ ಯಾವ್ಯಾವ ರೀತಿ ನಾವು ಅಂತರ ಬೆಳೆಗಳನ್ನ ಬೆಳ್ಕೋಬೋದು ಅಂತ ಹೇಳಿದ್ರೆ ಮೇವಿನ ಅಲಸಂದೆ, ಕುದುರೆ ಮಸಾಲೆ, ಶೈಲೋಜಂತಸ್ ಟೊಮೆಟ ಹಾಗೂ ಹುರುಳಿನ ಹೈಬ್ರಿಡ್ ನೇಪಿಯರ್ ಹುಲ್ಲಿನ ಸಾಲುಗಳ ನಡುವೆ 1 ಸಾಲು ಬೆಳಿಬೋದು. ಅಥವಾ ಹೈಬ್ರಿಡ್ ನೇಪಿಯರ್ ಹುಲ್ಲಿನ ಬೆಳೆಯಲ್ಲಿ ಜೋಡಿ ಸಾಲುಗಳ ಅಂತರದ ನಡುವೆ ಅಂದರೆ 180 ಸೆಂಟಿಮೀಟರ್ ಅಂತರದಲ್ಲಿ ಬೇಲಿಮೆಂತೆ ಅಂದರೆ ಎದ್ಲೂಡ್ಸರ ಅಂತ ಹೇಳ್ತೀವಿ, ಅದನ್ನು ನಾವು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ 5 ಸಾಲುಗಳ ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಅಧಿಕ ಇಳುವರಿ ಹಾಗೂ ನಿವ್ವಳ ಲಾಭ ಪಡೆಯಬಹುದು. ಮತ್ತು ಮುಂಗಾರು ಭತ್ತದ ಬೆಳೆಯ ನಂತರ ಬೇಸಿಗೆಯಲ್ಲಿ ಮೇವಿನ ಮುಸ್ಕಿನ ಜೋಳ ಜೊತೆಗೆ ಅಲಸಂದೆಯನ್ನು ಬೆಳ್ಕೋಬೋದು. ಮತ್ತು 2 ಸಾಲು ನೇಪಿಯರ್ ಹುಲ್ಲಿನ ನಡುವೆ ಮುಂಗಾರಿನಲ್ಲಿ ಅಲಸಂದೆ, ತದನಂತರ ಹಿಂಗಾರಿನಲ್ಲಿ ಕುದುರೆ ಮಸಾಲೆ ಬೆಳಿಬೋದು. ಮೇವಿನ ಬೆಳೆಗಳ ಒಂದು ತಳಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದೇ ಆದರೆ ಮರ ಮೇವಿನ ಬೆಳೆಗಳನ್ನು ಏನೆಲ್ಲ ತಾವು ಶಿಫಾರಸು ಮಾಡ್ತೀರಿ? ಈಗ ಮರ ಮೇವಿನ ಬೆಳೆಗಳಿಗಿಂತ ಮುಂಚಿತವಾಗಿ ಈಗ ಹಲವಾರು ನಾನೀಗ ನೇಪಿಯರ್ ಹುಲ್ಲುಗಳೆಲ್ಲ ಹೇಳಿದೆ. ಈಗ ಇಂದಿನ ಮಾರುಕಟ್ಟೆಯಲ್ಲೂ ಕೂಡ ಸುಮಾರು ವಿಧದ ನೇಪಿಯರ್ ಹುಲ್ಲುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಡೋನೇಷಿಯನ್ ನೇಪಿಯರ್ ಅಂತದೆ, ರೆಡ್ ನೇಪಿಯರ್ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಈಗ ಥೈಲ್ಯಾಂಡ್ ನೇಪಿಯರ್ ಅಂತಲೂ ಹೇಳ್ತಿದ್ದಾರೆ, ಬಾಹುಬಲಿ ಅಂತ ನೇಪಿಯರ್ ಅಂತ ಹೇಳ್ತೀವಿ. ಇವು ಕೂಡ ನೇಪಿಯರ್ ಹುಲ್ಲಿನ ಜಾತಿಗಳೇ. ಅದರಲ್ಲಿ ಕೆಲವು ಮಾತ್ರ ಹೆಚ್ಚು ಕಾಂಡ ಕೀಲು ಬರುವಂಥ ತಳಿಯ ಬಾಹುಬಲಿಯನ್ನು ಉಪಯೋಗಿಸ್ತಾರೆ. ರೆಡ್ ನೇಪಿಯರ್ ಅಂದರೆ ಕಾಂಡ ಮತ್ತು ಎಲೆ ಇರುವಂಥ ರೆಡ್ ನೇಪಿಯರ್ ಕೂಡ ಇವತ್ತು ಮಾರುಕಟ್ಟೆನಲ್ಲಿ ರೈತರು ಹೆಚ್ಚು ಅದನ್ನು ನೋಡ್ತಾ ಇದ್ದಾರೆ. ಇವುಗಳೆಲ್ಲವನ್ನು ಗಮನಿಸಿದಾಗ ಇವುಗಳ ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ವ್ಯತ್ಯಾಸಗಳು ಕಾಣ್ತೇವೆ ಮತ್ತು ಇಳುವರಿಯ ದೃಷ್ಟಿಯಿಂದ ವ್ಯತ್ಯಾಸಗಳನ್ನು ಕಾಣ್ತೇವೆ. ಇದರ ನಂತರ ನಾನು ದ್ವಿದಳ ಗುಂಪಿಗೆ ಬೇಕಾದಂಥ ವಿವಿಧ ಮೇವಿನ ತಳಿಗಳು ಅವು ಬೆಳೆಗಳ ಬಗ್ಗೆ ಹೇಳ್ತೀನಿ. ಆಮೇಲೆ ಕೊನೆಯಲ್ಲಿ ಮರಗಿಡಗಳ ಬಗ್ಗೆ ಹೇಳ್ತೀನಿ. ಇದಲ್ಲದೆ ದ್ವಿದಳ ಗುಂಪಿನಲ್ಲಿ ಸುಮಾರು ತಳಿಗಳನ್ನು ನಾವು ಸುಮಾರು ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚು ಅಭಿವೃದ್ಧಿಪಡಿಸಿರುವಂಥ ಮಂಡ್ಯ ಕೇಂದ್ರವೇ ತುಂಬ ಪ್ರಸಿದ್ಧಿಯೂ ಕೂಡ ಆಗಿದೆ ಮೇವಿನ ಅಲಸಂದೆ ತಳಿಗಳು. ಈ ಮೇವಿನ ಅಲಸಂದೆಯಲ್ಲಿ ಸುಮಾರು 4 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಹಿಂದೆ ಒಂದು 2 ತಳಿಗಳು, ಇದ್ರ ಜೊತೆಗೆ ಒಟ್ಟು 6 ತಳಿಗಳಾಗ್ತದೆ. ಈಗ ಅವುಗಳಲ್ಲಿ MFC ಅಂದರೆ ಮಂಡ್ಯ ಫಾಡರ್ ಕೌಪಿ 08-14, ಅದೇ ರೀತಿ 09-1, 09-3, MFC 09
18-3. ಅದೇ ರೀತಿ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ MFC 18-10, ಹಿಂದೆ ಬಿಡುಗಡೆ ಮಾಡಿದಂಥ KBC 2 ಇವೆಲ್ಲವೂ ಕೂಡ ಮೇವಿನ ಅಲಸಂದೆಯಲ್ಲೇ ಪ್ರಮುಖವಾಗಿ ಮೇವಿಗಾಗಿಯೇ ಬೆಳೆಯುವಂಥ ಈ ತಳಿಗಳನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಇದರಲ್ಲಿ ಹೆಚ್ಚು ಸ್ವಾದತೆ ಇರ್ತದೆ, ಪೌಷ್ಟಿಕತೆ ಜಾಸ್ತಿ ಇರ್ತದೆ. ಏಕದಳ ಮತ್ತು ದ್ವಿದಳ ಉಪಯೋಗಿಸುವಾಗ 70% ಏಕದಳ ಮೇವಿನಗಳಾದರೆ 30% ನಾವು ದ್ವಿದಳ ಮೇವಿನಗಳನ್ನು ನಾವು ಈ ಒಂದು ರೂಪಗಳಲ್ಲಿ ಅದು ಮೇವಿನ ಅಲಸಂದೆ ಇರ್ಬೋದು, ಮೇವಿನ ಅವರೆ ಇರ್ಬೋದು, ಎಡ್ಲೂಸರ್ನ ಅಂತ ಎಡ್ಲೂಸರ್ನ ಜೊತೆ ಇರ್ಬೋದು, ಅಥವಾ ಅದೇ ರೀತಿ ಈ ಬೇಲಿ ಮೆಂತ್ಯ, ಎಡ್ಲೂಸರ್ನ ಅಥವಾ ಬೇಲಿ ಮೆಂತ್ಯ ಅಂದರೆ ಇದಕ್ಕೆ ಉರುಳಿ ಕೂಡ ಮೇವಿಗಾಗಿ ಬೆಳೆಸ್ತಾ ಇದ್ದೀವಿ ನಾವು. ಅದೇ ರೀತಿ ಅಕ್ಕಿ ಅವರೆನಲ್ಲೂ ಕೂಡ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ಕೂಡ ನಾವು ಮೇವಿಗಾಗಿ ಬೆಳೆಸ್ತೇವೆ. ನಮ್ಮ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗ್ತಾ ಇರುವಂಥ ಮೇವಿನ ಅವರೆಯಲ್ಲಿ ಇವತ್ತು 2-3 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಅದನ್ನು ಈಗ ಮುಂದೆ ಬಿಡುಗಡೆಗೆ ಸಿದ್ಧ ಮಾಡಿಕೊಂಡಿದ್ದೇವೆ. ಈ ಎಲ್ಲ ತಳಿಗಳ ವಿಶೇಷಗಳ ಏನಂದರೆ ಹೆಚ್ಚು ಇಳುವರಿ ಕೊಡುವಂಥ, ಹೆಚ್ಚು ಪೌಷ್ಟಿಕತೆ ಇರುವಂಥ, ಅಂದರೆ ಕಚ್ಚಾ ಸಸಾರಜನಕ ಜಾಸ್ತಿ ಇರುವಂಥ ಅಥವಾ ಇದು ಸ್ವಾದತೆಯನ್ನು ಹೆಚ್ಚು ಇರುವಂಥ ತಳಿಗಳಾಗಿ ಇವನ್ನು ನಾವು ಗುರುತಿಸಿದ್ದೇವೆ. ರೂಪಶ್ರೀ ಅವರು ಏನಾದರೂ ಹೇಳ್ತಾರಾ ಮೇವಿನ ಮರಗಳಿಗೆ ಸಂಬಂಧಪಟ್ಟಂತೆ? ನಂತರ ತಾವು ಮುಂದುವರಿಸ್ಬೋದು ವಿಚಾರ. ನಾವು ಮೇವಿನ ಗಿಡಗಳು ಯಾವ್ಯಾವ ರೀತಿ ಯಾವ್ಯಾವ್ದು ಬೆಳಿಬೋದು ಅಂದರೆ ಅಗಸೆ, ಹಾಲ್ವಾಣ, ನುಗ್ಗೆ, ಸುಬಾಬುಲು, ಹಿಪ್ನೇರಳೆ, ಗ್ಲಿರಿಸಿಡಿಯಾ ಇವೆಲ್ಲ ಮೇವಿನ ಗಿಡಗಳನ್ನ ನಾವು ಬೆಳ್ಕೋಬೋದು. ಅದ್ರ ಜೊತೆಗೆ ಮರಗಳು ಅಂದಾಗ ಹೆಬ್ಬೇವು, ಬಾಗೆ, ಬೇವು, ಕರಿಜಾಲಿ, ಸೀಮೆಜಾಲಿ ಈ ರೀತಿನ ನಾವು ಮರಗಳನ್ನ ನಾವು ಮೇವಿನಾಗಿ ಉಪಯೋಗಿಸ್ಬೋದು. ಅದು ಯಾವ ರೀತಿ ಅಂತರದಲ್ಲಿ ಯಾವ ರೀತಿ ಬೆಳಿಬೇಕು ಅಂತಂದರೆ ಅಗಸೆ, ಹಾಲ್ವಾಣ, ನುಗ್ಗೆ, ಸುಬಾಬುಲು ಈ ಗಿಡಗಳನ್ನೆಲ್ಲ 3-4 ತಿಂಗಳ ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗತ್ತೆ. ನಾಟಿ ಅಂತರ ಅಂತಂದರೆ 6 ಅಡಿ ಮತ್ತು 3 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ಮತ್ತು ಮೇವಿನ ಮರಗಳು ಈಗ ಅಂತಂದ್ರೆ ಹೆಬ್ಬೇವು, ಬಾಗೆ, ಅರಳಿ ಇದೆಲ್ಲ ಹೇಳಿದ್ನಲ್ಲ, ಇದೆಲ್ಲನೂ 1 ಅಡಿ 30 ಮತ್ತು 10 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ನಮಗೆ ಹಸಿರು ಮೇವಿನ ಇಳುವರಿ ತುಂಬ ಚೆನ್ನಾಗಿ ಕೊಡುವಂಥ ಗಿಡ ಮರಗಳು. ಹಲವಾರು ವಾರ್ಷಿಕ ಬೆಳೆಗಳಿದ್ದಾವೆ ಈಗ ನಮ್ಮಲ್ಲಿ. ಅದುಗಳಲ್ಲಿ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಮುಖ್ಯವಾಗಿ ಅದರಲ್ಲಿ ನಾವು ವಾರ್ಷಿಕ ಬೆಳೆಗಳಲ್ಲಿ ಅಂದರೆ ಒಂದು ಬೀಜವನ್ನು ವೃದ್ಧಿಸಿ ಮತ್ತೆ ಬೀಜ ಹಾಕಿ ತೆಗೆದುಕೊಳ್ಳುವಂಥ ಹಲವಾರು ವಾರ್ಷಿಕ ಬೆಳೆಗಳಲ್ಲಿ ಮುಖ್ಯವಾಗಿ ಕಾಣೋದು ನಾವು ಮುಸ್ಕಿನ ಜೋಳ, ಇದರ ನಂತರ ಜೋಳ, ನಂತರ ಸಜ್ಜೆ ಮತ್ತು ತೊಕೆ ಗೋಧಿ, ಈ ಹುಲ್ಲುಗಳ ಜಾತಿಗಳನ್ನು ನಾವು ವಾರ್ಷಿಕ ಬೆಳೆಗಳಾಗಿ ಏಕದಳ ಬೆಳೆಗಳಲ್ಲಿ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೆವು. ಒಂದೊಂದಾಗಿ ಹೇಳೋದಾದರೆ ಮುಸ್ಕಿನ ಜೋಳದಲ್ಲಿ ಇವತ್ತು ನಾವು ಮೇವಿಗಾಗಿಯೇ ಹಲವಾರು ವರ್ಷಗಳ ಹಿಂದೆ ಸುಮಾರು 40-30 ವರ್ಷಗಳ ಹಿಂದೆಯೇ ಆಫ್ರಿಕನ್ ಟಾಲ್ ಅಂತ ನಾವು ಬಿಡುಗಡೆ ಮಾಡಿದ್ವಿ. ಇದು ಹೆಚ್ಚು ಪ್ರಚಲಿತವಾಗಿದೆ. ಅದರ ಜೊತೆಗೆ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ನಮ್ಮ ಕೇಂದ್ರದಿಂದ ಹೊಸದಾಗಿ ಹೈಬ್ರಿಡನ್ನು ಕೂಡ ಈಗ ಮುಸ್ಕಿನ ಜೋಳದಲ್ಲಿ ಬಿಡುಗಡೆ ಮಾಡಿದೆ, MAH 15-84 ಅಂತ. ಇದರ ವಿಶೇಷತೆ ಏನೆಂದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂಥ ಹೆಚ್ಚು ಇಳುವರಿ ಕೊಡುವಂಥ ಉತ್ಕೃಷ್ಟ ಗುಣಮಟ್ಟ ಹೊಂದಿರುವಂಥ ಈ ಒಂದು ಹೈಬ್ರಿಡ್ ಇದು. ಇದರ ಬೀಜ ಕೂಡ ನಮ್ಮಲ್ಲಿ ಬೀಜೋತ್ಪಾದನೆ ಕೈಗೊಂಡು ರೈತರಿಗೆ ಇದರ ಲಭ್ಯತೆಯೂ ಕೂಡ ನಾವು ಖಾತರಿಪಡಿಸ್ತಿದ್ದೇವೆ. ಈ 2 ವಿಶೇಷಗಳಲ್ಲಿ ಹೆಚ್ಚು ನಾವು ಇನ್ನೂ ಒಂದು ಹಂತದಲ್ಲಿ ಹೋದರೆ ಮುಸ್ಕಿನ ಜೋಳವನ್ನು ಸೈಲೇಜ್ಗಾಗಿ ಕೂಡ ನಾವು ಅದನ್ನು ಉಪಯೋಗಿಸ್ಬೋದು. ಸೈಲೇಜ್ಗಾಗಿಯೇ ಹಲವಾರು ತಳಿಗಳನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಈಗ ಅಭಿವೃದ್ಧಿಪಡಿಸಿ ಅದನ್ನು ಪರೀಕ್ಷಿಸಿರುವಂಥ MAH 14-5, MAH 15-84 ಇವು ಸೈಲೇಜ್ಗಾಗಿಯೂ ಕೂಡ ನಾವು ಉಪಯೋಗಿಸುವಂಥ ಹೈಬ್ರಿಡ್ಗಳಾಗಿದೆ. ಇದಲ್ಲದೆ ಈಗ ಜೋಳದಲ್ಲಿ ಸುಮಾರು ತಳಿಗಳನ್ನು ನಾವು ಮೇವಿಗಾಗಿ ಅಭಿವೃದ್ಧಿಪಡಿಸಿದ್ದೇವೆ, ಅದನ್ನು ಬಿಡುಗಡೆ ಮಾಡಿದ್ದೇವೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಅದರಲ್ಲಿ ಮುಖ್ಯವಾಗಿ 3 ಥರದ ಜೋಳಗಳನ್ನು ನಾವು ನೋಡ್ತೇವೆ. ಆ ಜೋಳಗಳಲ್ಲಿ ತಳಿಗಳ ವಿಶೇಷತೆಗಳು ಬಂದಾಗ ನಾವು ಅದರಲ್ಲೂ ವಾರ್ಷಿಕವಾಗಿರ್ತದೆ, ಬಹು ಕಟಾವು ಅಂತ ಇರ್ತದೆ, ಜೊತೆಗೆ ಡ್ಯುಯಲ್ ಪರ್ಪಸ್ ಅಂತ 2 ಉಪಯೋಗಗಳು, ಕಾಳು ಮತ್ತು ಮೇವಿಗಾಗಿ ಉಪಯೋಗಿಸುವಂಥ ಇರ್ತದೆ. ಅದರಲ್ಲಿ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿರೋದನ್ನು ನಾವು ನಿಮಗೆ ಮತ್ತೆ ಅದನ್ನು ವಿವರಣೆ ನೀಡ್ತೇವೆ. ಇವುಗಳಲ್ಲದೆ ಈಗ ಹೆಚ್ಚು ವಾರ್ಷಿಕ ಬೆಳೆಗಳಲ್ಲಿ ಇನ್ನು ಮತ್ತೆ ನಾವು ಕಾಣ್ತಾ ಇರುವಂಥ ಹಲವಾರು ತಳಿಗಳನ್ನು ಸಜ್ಜೆ ಅಥವಾ ಬಾಜ್ರಾ ಅಂತೀವಿ. ಅದರಲ್ಲಿ ಬೇಫ್ ಬಾಜ್ರಾ 1 ಅಂತ, ಬೇಫ್ ಬಾಜ್ರಾ 5, ಬೇಫ್ ಬಾಜ್ರಾ 6, ಬೇಫ್ ಬಾಜ್ರಾ 10 ಈಗ ಒಟ್ಟು ಈಗ 4-6 ತಳಿಗಳನ್ನು ಒಂದು ಮೇವಿನ ಸಜ್ಜೆಯಲ್ಲಿ ಬಿಡುಗಡೆ ಮಾಡಿದ್ದೇವೆ. ಆ ತಳಿಗಳ ವಿಶೇಷತೆ ಏನಂದರೆ ಕಡಿಮೆ ನೀರಾವರಿ ಇರುವ ಅಥವಾ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಈಗ ಮುಸ್ಕಿನ ಜೋಳಕ್ಕೆ ಅದರ ಅರ್ಧ ನೀರಿನಲ್ಲಿ ಉಪಯೋಗಿಸ್ಕೊಂಡು ಬೆಳೆಯುವಂಥ ಈ ಬೆಳೆಗಳು ಜೋಳ ಮತ್ತು ಸಜ್ಜೆ, ಕಡಿಮೆ ನೀರಾವರಿ ಮಳೆ ಆಶ್ರಿತ ಬೆಳೆಯೋದಕ್ಕೆ ಈ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೆಳೆಯಿದ್ರೆ ಅದು ಹೆಚ್ಚು ಇಳುವರಿ ಪಡ್ಕೋಬಹುದಾಗಿದೆ. ಮತ್ತು ಇದು ಸಾಧಾರಣ ಒಂದು ತೇವಾಂಶ ಇದ್ದರೂ ಕೂಡ ಇದಕ್ಕೆ ತಡ್ಕೊಳ್ತದೆ. ಇವುಗಳಲ್ಲಿ ಬಹುಕಟಾವು ಇದೆ, ಅವು ಕೂಡ ನಾವು ಮಲ್ಟಿಕಟ್ ಅಂತ ಹೇಳ್ತೇವೆ. ಈಗ ಹೆಚ್ಚು ಪ್ರಚಲಿತವಾಗಿರುವಂಥ ಮಲ್ಟಿಕಟ್ ಬಂದಿರೋದು ಈಗ ನಮಗೆ ಸಜ್ಜೆಯಲ್ಲಿ ಮತ್ತು ಜೋಳದಲ್ಲಿ. ಇನ್ನು ಮುಸ್ಕಿನ ಜೋಳದಲ್ಲಿ ನಮ್ಮ ಕೇಂದ್ರದಿಂದ ಹೊಸದಾಗಿ ಈಗ ನಾವು ಪ್ರಯತ್ನ ಮಾಡ್ತಿದ್ದೇವೆ.
ಈ ಮುಸ್ಕಿನ ಜೋಳದ ಕಾಡು ಜಾತಿಗೆ ನಾವು ಈಗ ಅದನ್ನು ಸಂಕಲನಗೊಳಿಸಿ ಅದರಲ್ಲೇ ಹಲವಾರು ಬಹು ಕಟಾವಿಗೆ ಉಪಯೋಗ ಆಗುವಂಥ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡುವಂಥದ್ರಲ್ಲಿ ನಾವು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಬಹು ಕಟಾವು ಮುಸ್ಕಿನ ಜೋಳವನ್ನು ಕೂಡ ನಾವು ಕಾಣ್ಬೋದಾಗಿದೆ, ನಿರೀಕ್ಷೆ ಮಾಡ್ಬೋದು. ತೋಕೆ ಗೋಧಿ ಅಂದ್ರೆ ತೋಕೆ ಗೋಧಿ ಒಂದು ಉತ್ತಮವಾದ ಬೆಳೆ. ಅದು ಚಳಿಗಾಲದಲ್ಲಿ ಬೆಳೆಯುವಂಥ ತೋಕೆ ಗೋಧಿ ನಾವು ಕಾಣ್ತೇವೆ. ಏಕದಳಗಳಲ್ಲಿ ಗುಂಪಲ್ಲಿ ಚಳಿಗಾಲದಲ್ಲಿ ಚಳಿಯನ್ನು ಇಷ್ಟಪಟ್ಟು ಬೆಳೆಯುವಂಥ ಇದು ಬೆಳೆ. ಇದರಲ್ಲಿ ಸುಮಾರು 2 ತಳಿಗಳನ್ನು ನಾವು ನಮ್ಮ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದೇವೆ. OS 6 ಅಂತ ಒಂದು, ಇನ್ನೊಂದು 611-1 ಅಥವಾ ಸುರಭಿ ಅಂತ. ಈ 2 ತೋಕೆ ಗೋಧಿ ತಳಿಗಳು ಹೆಚ್ಚು ಇಳುವರಿ ಕೊಟ್ಟು ಚಳಿ ಜಾಸ್ತಿ ಇರುವ ಸಂದರ್ಭದಲ್ಲಿ ನಾವು ಆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಬೆಳೆಸಿ ಮಾರ್ಚ್ ತಿಂಗಳ ತನಕನೂ ಕೂಡ ನಾವು ಇದನ್ನು ಹಲವಾರು, ಅದರಲ್ಲೂ ಕೂಡ ಏಕ ಕಟಾವು ಮತ್ತು ಬಹು ಕಟಾವು ಅಂತ ಇದ್ದಾವೆ. ನಮ್ಮ ಭಾಗದ ಚಳಿ ಕಡಿಮೆ ಅವಧಿ ಇರೋದರಿಂದ ನಾವು ಹೆಚ್ಚಾಗಿ ಏಕ ಕಟಾವು ತೋಕೆ ಗೋಧಿ ತಳಿಗಳನ್ನು ಉಪಯೋಗಿಸ್ತೀವಿ. ಅದರಲ್ಲಿ ಇವೆರಡು ತಳಿಗಳನ್ನು ನಮ್ಮ ರೈತರು ಬೆಳೆಯಬಹುದು. ರೂಪಶ್ರೀ ಅವರೇ, ಅನೇಕ ಮೇವಿನ ಬೆಳೆಗಳಿಗೆ ಬೇಕಾದಂತಹ ಪರಿಕರಗಳು ಏನೇನು ಬೇಕಾಗಬಹುದು ಒಂದು ಸ್ವಲ್ಪ ಹೇಳ್ಬೋದಾ? ಈಗ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು, ವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು, ಬಹುವಾರ್ಷಿಕ ಮೇವಿನ ಬೆಳೆಗಳು, ಈ ರೀತಿಯೆಲ್ಲ ಸಪ್ರೇಟಾಗಿ ಹೇಳ್ತೀನಿ. ಈಗ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಅಂತ ಅದರಲ್ಲಿ ಮೇವಿನ ಮುಸ್ಕಿನ ಜೋಳ ಬರುತ್ತೆ. ಮೇವಿನ ಮುಸ್ಕಿನ ಜೋಳ ನಾವು ಅದು ಏನು ವಿಶೇಷತೆ ಅಂದರೆ ಇದು ರಸಮೇವು ತಯಾರಿಸಲು ಸೂಕ್ತವಾಗುತ್ತೆ. ಇದರಲ್ಲಿ ಮೇವಿನ ಮುಸ್ಕಿನ ಜೋಳದಲ್ಲಿ ಎಷ್ಟು kg ಎಕರೆಗೆ ಬಿತ್ತನೆ ಬೀಜ ಬೇಕಾಗತ್ತೆ ಅಂದರೆ 40 kg ಎಕರೆಗೆ ಬಿತ್ತನೆ ಬೀಜ ಬೇಕಾಗತ್ತೆ. ಮತ್ತು ಸಾವಯವ ಗೊಬ್ಬರ 4 ಟನ್ ಎಕರೆಗೆ ಬೇಕಾಗತ್ತೆ. ಮತ್ತು ರಾಸಾಯನಿಕ ಗೊಬ್ಬರ 60-30-30 ಅಂದರೆ ಸಾರಜನಕ 60, ರಂಜಕ 30 ಮತ್ತು ಪೊಟ್ಯಾಶ್ 30 kg ಎಕರೆಗೆ ಉಪಯೋಗಿಸಬೇಕು. ಮತ್ತು ಯಾವ ರೀತಿ ಅಂತರದಲ್ಲಿ ಅಂತಂದಾಗ 30-10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆನ ತಗೋಬೇಕಾಗತ್ತೆ. ಇದು ಮೇವಿನ ಮುಸ್ಕಿನ ಜೋಳ 70-75 ದಿನದಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ನಾವು ಇಳುವರಿ 20-25 ಟನ್ ಎಕರೆಗೆ ಇಳುವರಿನ ನಾವು ನಿರೀಕ್ಷೆ ಮಾಡ್ಬೋದು ಮೇವಿನ ಮುಸ್ಕಿನ ಜೋಳದಲ್ಲಿ. ಮತ್ತು ಮೇವಿನ ಜೋಳದಲ್ಲಿ ನಾವು ಯಾವ ರೀತಿ ಅಂತಂದರೆ ಬಿತ್ತನೆ ಬೀಜ ಎಕರೆಗೆ 20 kg ಬಿತ್ತನೆ ಬೀಜ ಬೇಕಾಗುತ್ತೆ. ಇದು ಸಹ ಸಾವಯವ ಗೊಬ್ಬರ 4 ಟನ್ ಎಕರೆಗೆ 4 ಟನ್ ನಾವು ಉಪಯೋಗಿಸಬೇಕು. ಮತ್ತು ರಾಸಾಯನಿಕ ಗೊಬ್ಬರ 36-20-20 ಸಾರಜನಕ, ರಂಜಕ, ಪೊಟ್ಯಾಶ್ ಎಕರೆಗೆ ಇಷ್ಟು kg ಉಪಯೋಗಿಸ್ಬೇಕಾಗತ್ತೆ. ಇದು ಸಹ ಅಂತರ ಅಂದರೆ 30-10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆ ತಗೋಬೇಕಾಗತ್ತೆ. ಮೇವಿನ ಜೋಳ 65-70 ದಿನಗಳಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ತದನಂತರ ಕಟಾವು 40-45 ದಿನಗಳ ನಂತರ ಕಟಾವಿಗೆ ಬರುತ್ತೆ. ವಾರ್ಷಿಕವಾಗಿ ನಾವು 2-3 ಕಟಾವು ಮೇವಿನ ಜೋಳದಲ್ಲಿ ತಗೋಬೋದು. ಮತ್ತು ಮೇವಿನ ಸಜ್ಜೆನೂ ನಾವು ಬೆಳೆಯೋದಾದರೆ ಇದು ಎಕರೆಗೆ 6 kg ಬಿತ್ತನೆ ಬೀಜ ಬೇಕಾಗತ್ತೆ. ಮತ್ತು ಅದು ಸಾವಯವ ಗೊಬ್ಬರ 4 ಟನ್ ಎಕರೆಗೆ. ಮತ್ತು ರಾಸಾಯನಿಕ ಗೊಬ್ಬರ 40-26-16 ಈ ರೀತಿ ಸಾರಜನಕ, ರಂಜಕ, ಪೊಟ್ಯಾಶ್ನ ನಾವು ಉಪಯೋಗಿಸಬೇಕು. ಇದು ಸಹ 30-10 ಸೆಂಟಿಮೀಟರ್ ಅಂತರದಲ್ಲಿ ಬೆಳಿಬೇಕು. 60-70 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಮತ್ತು ಅದೇ ರೀತಿ ನಾವು ವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು ಅಂದರೆ ಹುರುಳಿ, ಮೇವಿನ ಅಲಸಂದೆ. ಹುರುಳಿ ಅಂತೂ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಮೇವಿನ ಬೆಳೆನ ನಾವು ತಗೋಬೋದು. ಇದರಲ್ಲಿ ಹೆಚ್ಚಿನ ಸಸಾರಜನಕ ಅಂದರೆ ಪ್ರೋಟೀನ್ ಪ್ರಮಾಣ 15-8% ಇರುತ್ತೆ ಹುರುಳಿಯಲ್ಲಿ. ಇದು ಸಹ 15-20 kg ಬಿತ್ತನೆ ಬೀಜ ಎಕರೆಗೆ ಬೇಕಾಗುತ್ತೆ. ಮತ್ತು ಸಾವಯವ ಗೊಬ್ಬರ 4 ಟನ್ನು ಮತ್ತು ರಾಸಾಯನಿಕ ಗೊಬ್ಬರ 10-20-10 ಈ ರೀತಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ನ ಹಾಕ್ಕೊಳ್ಬೇಕು. ಇದು ಅಂತರ ಅಂದರೆ 30-10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ತಗೋಬೇಕಾಗತ್ತೆ. ಅದೇ ರೀತಿ ಮೇವಿನ ಅಲಸಂದೆನೂ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಬೆಳೆಯುವ ಲಕ್ಷಣ ಹೊಂದಿದೆ. ಇದು ಸಹ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರುತ್ತೆ. 20-22% ನಮಗೆ ಪ್ರೋಟೀನ್ ಅಂಶ ಇದರಲ್ಲಿ ಮೇವಿನ ಅಲಸಂದೆಯಲ್ಲಿ ಸಿಗುತ್ತೆ. ಇದು ಎಕರೆಗೆ 15 kg ಬಿತ್ತನೆ ಬೀಜ ಬೇಕಾಗುತ್ತೆ. ಅಂತರ 30-10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆ ಕೊಯ್ಗೊಳ್ಬೇಕು. ಇದು ಸಹ ರಾಸಾಯನಿಕ ಗೊಬ್ಬರ 10-20-10 ಸಾರಜನಕ, ರಂಜಕ, ಪೊಟ್ಯಾಶ್ನ ಉಪಯೋಗಿಸಬೇಕು. ಮೇವಿಗಾಗಿ ಹುರುಳಿ, ಅವರೆ, ಅಲಸಂದೆ ಈ ರೀತಿ ಬೆಳೆಯುವಾಗ 50% ಗಿಡಗಳಲ್ಲಿ ಹೂ ಬಂದಾಗ ನಾವು ಕಟಾವನ್ನು ಮಾಡ್ಕೋಬೇಕಾಗತ್ತೆ. ಈಗ ಬಹುಮುಖ್ಯವಾದ ಬಹುವಾರ್ಷಿಕ ಮೇವಿನ ಬೆಳೆಗಳು ನಾವು ಬೆಳೆಯೋದಾದರೆ ಅದರಲ್ಲಿ ನೇಪಿಯರ್ ಹುಲ್ಲು, ಆವಾಗಲೇ ಅದ್ರ ಬಗ್ಗೆ ಹೇಳಿದ್ವಿ. ಇದರಲ್ಲಿ ಏನು ವಿಶೇಷತೆ ನೇಪಿಯರ್ ಹುಲ್ಲು ಅಂದರೆ ಅಧಿಕ ಇಳುವರಿ ಸಾಮರ್ಥ್ಯ ಹೊಂದಿದೆ, ತುಂಬ ಅಧಿಕ ಇಳುವರಿ ಬರುತ್ತೆ. ಮತ್ತು ಇದು ಚೌಗು ಮತ್ತು ಜೇಡಿ ಮಣ್ಣು ಹೊರತುಪಡಿಸಿ ಎಲ್ಲ ರೀತಿ ಮಣ್ಣಲ್ಲೂ ನಾವು ಬೆಳಿಬೋದು. ಮತ್ತು ಇದರಲ್ಲೂ ಅಷ್ಟೇ ಪ್ರೋಟೀನು 10-12% ನಮಗೆ ಕ್ರೂಡ್ ಪ್ರೋಟೀನ್ ಸಿಗುತ್ತೆ. 8,000 ಬಿತ್ತನೆ ತುಂಡು ಎಕರೆಗೆ ನಮಗೆ ನೆಡೋಕ್ಕೆ ಬೇಕಾಗುತ್ತೆ.
ಮತ್ತು ಸಾವಯವ ಗೊಬ್ಬರ ಇದರಲ್ಲಿ 8 ಟನ್ ಎಕರೆಗೆ ಉಪಯೋಗಿಸಬೇಕು. ರಾಸಾಯನಿಕ ಗೊಬ್ಬರ 72, 48, 32 ಈ ರೀತಿ ಸಾರಜನಕ, ರಂಜಕ, ಪೊಟ್ಯಾಶ್ನ ನಾವು ಹಾಕೋಬೇಕಾಗತ್ತೆ. ಇದನ್ನು ಬಿತ್ತನೆ ಮಾಡಬೇಕಾದ್ರೆ 90/60 ಸೆಂಟಿಮೀಟರ್ ಅಂತರದಲ್ಲಿ ನಾವು ನೆಟ್ಕೊಳ್ಬೇಕಾಗತ್ತೆ. 60ರಿಂದ 70 ದಿನಗಳಲ್ಲಿ ಮೊದಲನೇ ಕಟಾವು ಬರುತ್ತೆ. ತದನಂತರದ ಕಟಾವು ಅಂದರೆ 70 ದಿನ ಕಟಾವು ಆದ ನಂತರ 35ರಿಂದ 40 ದಿನಗಳಲ್ಲಿ ತದನಂತರದ ಕಟಾವುಗಳು ಸಿಗುತ್ತೆ. ವಾರ್ಷಿಕವಾಗಿ ಒಂದು 7ರಿಂದ 8 ಕಟಾವು ನಾವು ತಗೋಬೋದು. ಅದೇ ರೀತಿ ಗಿನಿ ಹುಲ್ಲು ಇದೂ ಅಷ್ಟೇ 60ರಿಂದ 65 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬೆಳ್ಕೋಬೇಕಾಗತ್ತೆ. ಮತ್ತು ರೋಡ್ಸ್ ಹುಲ್ಲು ಅವೆಲ್ಲ ಕುರಿ ಮೇಕೆಗಳಿಗೆಲ್ಲ ಇದು ರೋಡ್ಸ್ ಹುಲ್ಲು ಅದು ಸೂಕ್ತವಾದ ಮೇವಿನ ಬೆಳೆಗಳು. ಇದೂ ಅಷ್ಟೇ ನಮಗೆ 2ರಿಂದ 3 kg ಎಕರೆಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ಮತ್ತು ಬಹು ಕಟಾವು ಮೇವಿನ ಜೋಳ ಅಂತ ಆಗಲೇ ಮಾದೇವ್ ಸರ್ ಅದ್ರ ಬಗ್ಗೆ ಹೇಳಿದ್ರು. ಬಹು ಕಟಾವು ಮೇವಿನ ಜೋಳ ಅಂತಂದಾಗ ಅದು ಕನಿಷ್ಠ 3ರಿಂದ 4 ವರ್ಷವಾದರೂ ನಾವು ಮೇವಿನ ಇಳುವರಿ ಪಡ್ಕೋಬೋದು. ಬಹು ಕಟಾವು ಮೇವಿನ ಜೋಳದಲ್ಲಿ ಎಕರೆಗೆ 4 kg ಬಿತ್ತನೆ ಬೀಜ ಬೇಕಾಗತ್ತೆ. ಮತ್ತು ಸಾವಯವ ಗೊಬ್ಬರ ನಮಗೆ 4 ಟನ್ ಎಕರೆಗೆ, ರಾಸಾಯನಿಕ ಗೊಬ್ಬರ 36, 20, 16 ಈ ರೀತಿ ಸಾರಜನಕ, ರಂಜಕ, ಪೊಟ್ಯಾಶ್ನ ಹಾಕೋಬೇಕಾಗತ್ತೆ. ಇದು ಸಹ 30/10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಕೈಗೊಳ್ಳಬೇಕಾಗತ್ತೆ. ಇದರಲ್ಲಿ ಮೊದಲನೇ ಕಟಾವು 70 ದಿನಗಳಲ್ಲಿ ಬರುತ್ತೆ. ತದನಂತರದ ಕಟಾವು 70 ದಿನ ಆದ ನಂತರ 40ರಿಂದ 45 ದಿನಗಳಲ್ಲಿ ಕಟಾವು ಬರ್ತಿರತ್ತೆ. ವಾರ್ಷಿಕ ಕಟಾವು 8ರಿಂದ 9 ಕಟಾವು ತಗೋಬೋದು. ಒಟ್ಟು ನಾವು ಇದನ್ನು 3ರಿಂದ 4 ವರ್ಷ ಬೆಳೆನ ನಾವು ಬೆಳ್ಕೋಬಹುದು. ಮುಂದಿನ ಚಳಿಗಾಲಕ್ಕೆ ಏನೆಲ್ಲ ಮೇವನ್ನು ಹಾಕೋಬಹುದು ಅಂತೀರಿ ಮಾದೇವರು? ನಮ್ಮ ಭಾಗದಲ್ಲಿ ಈ ಒಂದು ದಕ್ಷಿಣ ಭಾಗದ ಎಲ್ಲ ರಾಜ್ಯಗಳಲ್ಲಿ ಚಳಿ ಕಡಿಮೆ ಇರುವಂಥ ಪ್ರದೇಶದಲ್ಲಿ ಕೆಲವು ಬೆಳೆಗಳನ್ನು ಬಿಟ್ಟರೆ ಉಳಿದೆಲ್ಲ ಬೆಳೆಗಳನ್ನು ನಾವು ವರ್ಷದ ಪೂರ್ತಿ ಎಲ್ಲ ಸಂದರ್ಭದಲ್ಲೂ ಬೆಳೀಬೋದು. ಆ ವರ್ಷ ಪೂರ್ತಿ ಬೆಳೆಯುವಂಥ ಬೆಳೆಗಳು ಅಂದರೆ ಮುಸ್ಕಿನ ಜೋಳ, ಜೋಳ, ಸಜ್ಜೆ ಇವೆಲ್ಲ ವರ್ಷ ಪೂರ್ತಿ ಬೆಳೆಯುತ್ತವೆ. ಅದಕ್ಕೆ ಸೀಸನ್ಗೆ ತಕ್ಕಂತೆ ತಳಿಗಳು ಇರೋದು 2 ವಿಧದಲ್ಲಿ. ಅದರಲ್ಲಿ ಹಿಂಗಾರಿಗೆ ಉಪಯೋಗಿಸುವಾಗ ಜೋಳದಲ್ಲಿ ಬೆಳೆಗಳಿದ್ದಾವೆ, ಮುಂಗಾರಿಗೆ ಸಪ್ರೇಟ್ ತಳಿಗಳಿದ್ದಾವೆ. ಮತ್ತು ತೋಕೆ ಗೋಧಿನಲ್ಲಿ ಮಾತ್ರ ನಾವು ಈ ಹಿಂಗಾರಿನಲ್ಲಿ ಬೆಳೆಯುವಂಥ ತಳಿಗಳಾಗಿ ಉಪಯೋಗಿಸಿ ನಾವು ಬೆಳೆಬೋದು. ಇದಲ್ಲದೆ ಈ ಕುದುರೆ ಮಸಾಲೆ ಅಂತ ಹೇಳ್ತೀವಿ. ಕುದುರೆ ಮಸಾಲೆಯನ್ನು ಕೂಡ ನಾವು ಹಿಂಗಾರಿನಲ್ಲಿ ಬೆಳೆಯುವಂಥ ದ್ವಿದಳ ಗುಂಪಿನ ಬೆಳೆ. ಇದರಲ್ಲಿ ಹಲವಾರು ತಳಿಗಳನ್ನು ನಾವು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಿ ಮಾಡಿದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಸೂಕ್ತವಾದಂಥ RL88 ಅಂತ ಒಂದು ಇತ್ತೀಚೆಗೆ ನಮ್ಮ ಧಾರವಾಡ ಸಂಶೋಧನಾ ಕೇಂದ್ರದಿಂದ GL5 ಅಂತ ಒಂದು ಕುದುರೆ ಮೆಂತೆ ಒಂದು ಬೆಳೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇದನ್ನು ನಾವು ಅಕ್ಟೋಬರ್ ತಿಂಗಳ ನಂತರ ನಾವು ಚಳಿ ಪ್ರಾರಂಭವಾದಾಗ ಇದನ್ನು ಬಿತ್ತನೆ ಕೈಗೊಳ್ಳಬೇಕಾಗತ್ತೆ. ಆ ಬಿತ್ತನೆ ಮೊಳಕೆಗೆ ಇದು ಚಳಿ ಬೇಕಾಗುತ್ತೆ ಜಾಸ್ತಿ. ಹಾಗಾಗಿ ನಾವು ಇದನ್ನು ಬಿತ್ತನೆ ಚಳಿಗಾಲದಲ್ಲೇ ಮಾಡಬೇಕಾಗುತ್ತೆ. ಮತ್ತು ಬೆಳವಣಿಗೆ ಸಂದರ್ಭ ಬಂದಾಗ ಇದು ಮಾರ್ಚ್ ತಿಂಗಳ ತನಕನೂ ಚೆನ್ನಾಗಿ ನಾವು ಪ್ರತಿ 22ರಿಂದ 25 ದಿವಸಗಳಲ್ಲಿ ಕಟಾವು ಮಾಡಿ ಇದನ್ನು ಬಹು ಕಟಾವಾಗಿ ಉಪಯೋಗಿಸ್ಕೋಬಹುದಾಗಿದೆ. 3ರಿಂದ 4 ಕಟಾವು ನಮಗೆ ಲಭ್ಯವಿರ್ತದೆ. ಈ ಕುದುರೆ ಮಸಾಲೆ ಹೆಚ್ಚು ಪ್ರೋಟೀನ್ಯುಕ್ತ ಆಗಿರೋದ್ರಿಂದ ರೈತರು ಈ ಒಂದು ಕುದುರೆಗೂ ಕೂಡ ಇದನ್ನು ನಾವು ಜಾಸ್ತಿ ಕೊಡ್ತೀವಿ. ಅದ್ರ ಮತ್ತು ಕುರಿ ಮೇಕೆ ಹೆಚ್ಚು ಬಾಡಿ ಅಥವಾ ಫ್ಯಾಟ್ನಿಂಗ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಇದು ಉಪಯೋಗ ಆಗ್ತದೆ. ಹಾಲಿನಲ್ಲಿ ಕಬ್ಬಿನಾಂಶ ಜಾಸ್ತಿ ಬೇಕು ಅಂದರೆ ಕೂಡ ನಾವೀಗ ಕುದುರೆ ಮಸಾಲೆಯ ಒಂದು ಸೊಪ್ಪಿನ ಒಂದು ಇದನ್ನು ನಾವು ಜಾಸ್ತಿ ಸೇರಿಸ್ಬೇಕಾಗುತ್ತೆ. ಈ ಕುದುರೆ ಮಸಾಲೆ ಎಲ್ಲ ಕಡೆ ಸಂದರ್ಭದಲ್ಲಿ ಬೆಳೆಯೋಕ್ಕಾಗದೇ ಇರುವಾಗ ಅದಕ್ಕೆ ಪರ್ಯಾಯವಾಗಿ ಇವತ್ತು ನಾವು ನಮ್ಮ ಭಾಗಗಳಲ್ಲಿ ಬೆಳೆಯುವಂಥ ಎಡ್ಲೂಸರ್ನ ಅಥವಾ ಬೇಲಿ ಮೆಂತ್ಯ ಇದು ಭಾಳ ನಮಗೆ ಅನುಕೂಲ ಆಗ್ತದೆ ರೈತರಿಗೆ. ಯಾಕೆ ದ್ವಿದಳ ಗುಂಪಿನ ಒಂದು ಮೇವಿನ ಬೆಳೆಗಳಲ್ಲಿ ಲಭ್ಯ ಇರುವಂಥ ಕಡಿಮೆ ಬೆಳೆಗಳು ಲಭ್ಯ ಇರ್ತವೆ. ಏಕದಳದಲ್ಲಿ ನಮಗೆ ಹಲವಾರು ಆಪ್ಷನ್ಸ್ ಸಿಗ್ತದೆ, ಆದರೆ ದ್ವಿದಳ ಬೆಳೆಗಳಲ್ಲಿ ನಮಗೆ ಕಡಿಮೆ ಆಪ್ಷನ್ಸ್ ಇರೋದರಿಂದ ಅದರಲ್ಲಿ ನಾವು ಈ ಮೇವಿನ ಅಲಸಂದೆ, ಮೇವಿನ ಅವರೆ, ಮೇವಿನ ಹುರುಳಿ ಮತ್ತು ಕುದುರೆ ಮಸಾಲೆ ಇವಿಷ್ಟು. ಚಳಿಗಾಲದಲ್ಲಿ ಈ ಕುದುರೆ ಮಸಾಲೆ ಮಾತ್ರ ನಾವು ಬೆಳ್ಕೊಬೋದು. ಒಂದೇ ಒಂದು ಬೆಳೆ ಭತ್ತವನ್ನು ತೆಗೆದುಕೊಳ್ಳೋ ಪ್ರದೇಶದಲ್ಲಿ ಭತ್ತ ಕಟಾವು ಮಾಡಿದ್ಮೇಲೆ ಆ ತೇವಾಂಶಕ್ಕೆ ಯಾವುದಾದ್ರೂ ಮೇವಿನ ಬೆಳೆನ ಹಾಕ್ಕೋಬೋದಾ? ಖಂಡಿತ. ಈ ಒಂದು ರೈತರಿಗೆ ನಾವು ಈಗಾಗಲೇ ಶಿಫಾರಸು ಮಾಡಿದ್ದೀವಿ ಹಲವಾರು ದ್ವಿದಳ ಬೆಳೆಗಳನ್ನು ಉಳಿಕೆ ತೇವಾಂಶವನ್ನು ಉಪಯೋಗಿಸಿ ಬೆಳೀರಿ ಅಂತ. ಅದರಲ್ಲಿ ನಾವು ಮೇವಿನ ಅಲಸಂದೆನೂ ಕೂಡ ನಾವು ಬೆಳ್ಕೊಬೋದು. ಉಳಿಕೆ ತೇವಾಂಶದಲ್ಲಿ ಮೇವಿನ ಅಲಸಂದೆ, ಅದರ ಜೊತೆಗೆ ಉರುಳಿನೂ ಕೂಡ ಹೆಚ್ಚು ಉಪಯೋಗಿಸ್ತಾರೆ. ಆ ಒಂದು ಚಳಿ ಇರ್ತದೆ, ಆ ಚಳಿ ತೊಡ್ಕೊಂಡು ಉರುಳಿ ಕೂಡ ಬರ್ತದೆ. ಈಗ ಅಕ್ಕಿ ಅವರೆ ಅನ್ನೋದು ಹೊಸದಾಗಿ ನಮ್ಮ ಭಾಗಕ್ಕೆ ನಾವು ಪರಿಚಯ ಮಾಡಿದ್ದೀವಿ. ಅಕ್ಕಿ ಅವರೆ ಅಂತ, ರೈಸ್ ಬೀನ್ ಅಂತ. ಇದನ್ನು ಕೂಡ ನಾವು ಆ ಒಂದು ಉಳಿಕೆ ತೇವಾಂಶದಲ್ಲಿ ಕಡಿಮೆ ಅವಧಿಯಲ್ಲಿ ಉಪಯೋಗಿಸುವಂಥ ತಳಿಗಳಾಗ್ತಾ ಇದ್ದಾವೆ. ಇವುಗಳನ್ನು ನಾವು ಆ ಒಂದು ಪ್ರದೇಶದಲ್ಲಿ ಭತ್ತದ ನಂತರ ಜಮೀನುಗಳಲ್ಲಿ ಬೆಳೆಸ್ಬೋದು. ಈಗ ಸುಧಾರಿತ ಬೇಸಾಯ ವಿಧಾನಗಳಿಗೆ ಬಂದರೆ ರೂಪಶ್ರೀ ಅವರೇ, ಮೇವು ಅಭಿವೃದ್ಧಿ ವಿಭಾಗ ಏನು ಕೆಲಸ ಮಾಡ್ತಾ ಇದೆ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ? ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ತುಂಬ ತಳಿಗಳನ್ನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಯಾವ ರೀತಿ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು,
ಮತ್ತು ಯಾವ ರೈತರು ಬಂದಾಗ ನಮಗೆ ಎಷ್ಟು ಸಾಧ್ಯವಾದಷ್ಟು ಅವರಿಗೆ ಮಾಹಿತಿನ ನಾವು ಕೊಡ್ತಾ ಬಂದಿದ್ದೀವಿ. ಜೊತೆಗೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಡೆಮೋ ಯೂನಿಟ್ ಅಂತ ಇದೆ, ಪ್ರಾತ್ಯಕ್ಷಿಕ ಕೇಂದ್ರಗಳು. ಅದರಲ್ಲಿ ನಾವು ಸುಮಾರು ಸರ್ ಆಲ್ರೆಡಿ ಮಾದೇವ್ ಸರ್ ಹೇಳಿದ್ರು, ಸುಮಾರು 75ರಷ್ಟು ನಾವು ತಳಿಗಳನ್ನ ಹಾಕಿ ನಾವು ರೈತರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬಿತ್ತನೆ ತುಂಡುಗಳನ್ನು ರೈತರಿಗೆ ಒದಗಿಸ್ತೀವಿ. ಅಂದರೆ ಅವರು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೋದು. ಸ್ವಲ್ಪ ನಾವು ಕೊಟ್ಟಾಗ ಅವರು ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಅವರು ರೈತರುಗಳು ಉಪಯೋಗಿಸ್ಕೋಬೋದು. ಈಗ ಎಲ್ಲ ರೀತಿ ತಳಿಗಳು ರೈತರಲ್ಲಿ ಲಭ್ಯ ಇರೋಲ್ಲ. ಹಂಗಾಗಿ ನಮ್ಮಲ್ಲಿ ನಮ್ಮ ಕೇಂದ್ರಕ್ಕೆ ಬಂದಾಗ ಸಾಧ್ಯವಾದ ಮಟ್ಟಿಗೆ ನಾವು ಅವರು ಇಷ್ಟಪಡುವಂಥ ತಳಿಗಳನ್ನ ತುಂಡುಗಳನ್ನ ಕೊಡೋದು, ಬಿತ್ತನೆ ಬೀಜಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಕೊಡೋದು, ಆ ರೀತಿ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಮತ್ತು ಸಕಾಲದಲ್ಲಿ ರೈತರಿಗೆ ಮಾಹಿತಿ ಬರುತ್ತೆ. ಮತ್ತು ಯಾವುದೇ ರೈತರುಗಳು ನಮಗೆ ಫೋನಿಂದ ಸಹ ಮಾಹಿತಿ ಕೇಳಿದ್ರೆ ನಾವು ಕೊಡ್ಕೊಂಡು ಬಂದಿರ್ತೀವಿ. ಈಗ ಮೇವಿನ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬ್ರೋಚರ್ಸ್ಗಳು ಆ ಥರದ್ದು ಏನಾದರೂ ಮುದ್ರಣ ಮಾಡಿ ನೀಡ್ತಾ ಇರ್ತೀರಾ ರೈತರಿಗೆ? ಹೌದು, ಈ ಥರ ಮುದ್ರಣ ಪ್ರಕಟಣೆಗಳೆಲ್ಲ ನಮ್ಮ ಕೇಂದ್ರದಲ್ಲಿ ಲಭ್ಯವಿದೆ. ಮತ್ತು ಈಗಿನ ಕೃಷಿ ಮೇಳಕ್ಕೆ ನಮಗೆ ಬಂದಾಗ ಅಲ್ಲಿ ನಿಮಗೆ ಸಾಕಷ್ಟು ಪ್ರಾತ್ಯಕ್ಷಿಕ ಕೇಂದ್ರದಲ್ಲಿ ಜೊತೆಗೆ ನಮಗೆ ಮುದ್ರಣಗಳು ಪ್ರಕಟಣೆಗಳು ನಾವು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರೈತರಿಗೆ ಪಾಂಪ್ಲೆಟ್ಸ್ ಕೊಡೋದು, ಈ ಥರ ಹ್ಯಾಂಡ್ಔಟ್ಸ್ ಎಲ್ಲ ಕೊಡುವಂಥ ಕಾರ್ಯಕ್ರಮನೂ ಇದೆ. ಮೇವಿನ ಬೆಳೆಗಳ ಬಗ್ಗೆನೇ ನಾವು ಕೊಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಈ ಬಾರಿಯ ಕೃಷಿ ಮೇಳದ ವಿಶೇಷತೆಗಳು ಮತ್ತು ನಿಮ್ಮ ಮೇವು ಬೆಳೆ ವಿಭಾಗದಿಂದ ಏನು ವಿಶೇಷತೆಗಳನ್ನು ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಬಾರಿ ಕೇಶವಮೂರ್ತಿಯವರೇ? ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಉದ್ಭವವಾದ ವರ್ಷವಾಗಿ, ಫೌಂಡೇಶನ್ ಇಯರ್ ಅಂತ ಏನು ಹೇಳ್ತೀವಿ, ಉದ್ಭವವಾದ ವರ್ಷ ಅಥವಾ ಸಂಸ್ಥಾಪನಾ ವರ್ಷವಾಗಿ ಈ ಬಾರಿಯ ಕೃಷಿ ಮೇಳವನ್ನು ನಾವು ವಿಶೇಷವಾಗಿ ಮೇವು ಬೆಳೆ ವಿಭಾಗದಲ್ಲಿ ಹಲವಾರು ಹೊಸ ತಾಂತ್ರಿಕತೆಗಳನ್ನು ನಾವು ಅವರಿಗೆ ರೈತರಿಗೆ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈಗ ರೈತರು ವಿಶೇಷವಾಗಿ ಕೇಳ್ಕೊಂಡು ಬರ್ತಾ ಇರ್ತಾರೆ, ಸರ್ ಮೇವಿಗಾಗಿ ನನಗೆ ಕುರಿ ಸಾಕಣೆಗೆ ಬೇಕಾಗಿರುವಂಥ ಮೇವುಗಳು ನಾವು ಯಾವ ರೀತಿ ಸಾಕಣೆ ಮಾಡಬೇಕು, ಅದನ್ನು ಪಾಲನೆ ಮಾಡುವಂಥದ್ದಲ್ಲಿ ಏನೇನು ಅನುಸರಿಸಬೇಕು ಅನ್ನೋದನ್ನು ನಾವು ಮೇವುಗಳ ಬೆಳೆಯೋದ್ರ ಜೊತೆಗೆ ಆ ಪಕ್ಕದಲ್ಲಿಯೇ ಬೆಳೆದಂಥ ಒಂದು ಮಾದರಿಯ ರೀತಿಯಲ್ಲಿ ಬೆಳೆಯುವಂಥ ಕುರಿ ಒಂದು ಪ್ರದರ್ಶನಕ್ಕೆ ಇಟ್ಟು ಅದನ್ನು ಬೆಳೆಯೋ ವಿಧಾನಗಳನ್ನು ತೋರಿಸಿ ಹೇಳುವಂಥ ಒಂದು ಕಾರ್ಯವನ್ನು ನಾವು ಈ ಸಾರಿ ಹಾಕೊಂಡಿದ್ದೀವಿ. ಪಕ್ಕದಲ್ಲೇ ಕುರಿನೂ ಸಾಕಿರ್ತೀವಿ, ಮೇಕೆ ಸಾಕಿ ಒಂದು ಹಿಂಡನ್ನು ಕೂಡ ನಾವು ಮೇಕೆ ಸಾಕಿ ಅಂತ ಹೇಳ್ತೀವಿ. ಅದು ನಮ್ಮ ಭಾಗದಲ್ಲಿ ಅತಿ ವಿಶೇಷವಾಗಿರುವಂಥ ಈಗ ಬಂಡೂರು ಶೀಪ್, ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥ ಬಂಡೂರು ಶೀಪ್. ಆ ಬಂಡೂರು ಶೀಪ್ ಕುರಿಗಳ ಒಂದು ಹಿಂಡನ್ನು ಕೂಡ ನಮ್ಮ ಒಂದು ಆ ಮೇಳದ ಸಂದರ್ಭದಲ್ಲಿ ಅದರ ಪಕ್ಕದಲ್ಲಿ ಅದಕ್ಕೆ ಬಿಟ್ಟು ಅವಕ್ಕೆ ಸೂಕ್ತವಾದ ಬೆಳೆಗಳನ್ನು ತೋರಿಸಿ ಬೆಳೆಸುವಂಥ ತಿನ್ನಿಸುವಂಥ ಒಂದು ಅವಕಾಶವನ್ನು ಎಲ್ಲರೂ ಅದನ್ನ ನೋಡ್ಬೋದು. ಒಂದ್ ಕಡೆ ಪ್ರಾಣಿ, ಇನ್ನೊಂದ್ ಕಡೆ ಮೇವು ಎರಡು ಚೆನ್ನಾಗಿದೆ. ಇದ್ರ ಜೊತೆಗೆ ಈಗ ಮೊಲ ಸಾಕಣೆಗೆ ಬೇಕಾದದ್ದು ಹಲವಾರು ಮೇವಿನ ತಳಿಗಳು ಬೇಕಾಗ್ತದೆ, ಅದನ್ನು ಕೂಡ ನಾವು ಅಲ್ಲಿ ತೋರಿಸುವಂಥ ವ್ಯವಸ್ಥೆ. ಇನ್ನು ಮುಂದೆ ಹೋಗಿ ಈ ಬಾರಿ ನಾವು ವಿಶೇಷವಾಗಿ ಮೇವಿನ ಸಂಸ್ಕರಣೆಗೆ ಜಾಸ್ತಿ ಒತ್ತಾಸೆ ಕೊಟ್ಟು ಹಲವಾರು ಹೊಸ ತಂತ್ರಜ್ಞಾನಗಳನ್ನು ಅದರಲ್ಲಿ ಅಭಿವೃದ್ಧಿಪಡಿಸಿರುವಂಥ ತಂತ್ರಜ್ಞಾನಗಳನ್ನು ಅಳವಡಿಸಿ ತೋರಿಸುವಂಥದ್ದು. ವಿಶೇಷವಾಗಿ ನಮಗೀಗ ಮೇವಿನನ್ನು ಈಗ ಸೈಲೇಜ್ ಆಗಿ ಉಪಯೋಗಿಸುವಂಥದ್ದು, ಸೈಲೇಜ್ ಮಾಡುವ ವಿಧಾನವನ್ನು ಹಲವಾರು ವಿಧಾನಗಳನ್ನು ನಾವು ಸೈಲೇಜ್ನಲ್ಲಿ ಕಾಣ್ಬೋದು. ಅದರಲ್ಲಿ ಬ್ಯಾಗ್ ಪದ್ಧತಿಯನ್ನು ಸೈಲೇಜ್ ಮಾಡುವಂಥದ್ದು, ಪಿಟ್ ಪದ್ಧತಿನಲ್ಲಿ ಸೈಲೇಜ್ ಮಾಡುವಂಥದ್ದು, ಈ ಒಂದು ಆಮೇಲೆ ಡ್ರಮ್ ಪದ್ಧತಿಗಳಲ್ಲಿ ಸೈಲೇಜ್ ಮಾಡುವಂಥದ್ದು. ಈ ಮೂರು ಪದ್ಧತಿಗಳನ್ನು ನಾವು ನೇರವಾಗಿ ತೋರಿಸಿ ಆಮೇಲೆ ಇತ್ತೀಚೆಗೆ ಈಗ ಮೆಷಿನ್ ಮುಖಾಂತರ ಆಟೋಮೇಟೆಡ್ ಸಿಸ್ಟಮ್ನಲ್ಲೂ ಬಂದಿರುವಂಥ ಸೈಲೇಜ್ ಪದ್ಧತಿಗಳು ಇದೆ. ಅದು ಕೂಡ ಮೆಷಿನ್, ದೊಡ್ಡ ದೊಡ್ಡ ಮೆಷಿನ್ಗಳಿಂದ ಮಾಡುವಂಥದ್ದನ್ನು ನಾವು ಕಟಾವು ಮಾಡುವ ಯಂತ್ರಗಳ ಜೊತೆಗೆ ಈ ಮೆಷಿನ್ ತಯಾರು ಮಾಡಿ ಇಟ್ಟಿರುವಂಥ ಒಂದು ಇದನ್ನು ಕೂಡ ನಾವು ಈ ಸಾರಿ ಪ್ರದರ್ಶನಕ್ಕೆ ಇಡ್ತೇವೆ. ಇದ್ರ ಜೊತೆಗೆ ಈಗ ರೈತರು ತಾವಾಗೇ ಉಪಯೋಗಿಸುವಂಥ ಪೌಷ್ಟಿಕ ಆಹಾರವನ್ನು ತಯಾರಿಸಿಕೊಳ್ಳುವಂಥ ವಿಧಾನವನ್ನು ಮಾಡಿ ತೋರಿಸುವಂಥದ್ದು. ರೈತರಿಂದಲೇ ಇರುವಂಥ ಪರಿಕರಗಳನ್ನು ತಗೊಂಡು ಈ ಒಂದು ಪೌಷ್ಟಿಕ ಆಹಾರ ತಯಾರಿಸುವ ವಿಧಾನವನ್ನು ನಾವು ತೋರಿಸ್ತಾ ಇದ್ದೇವೆ. ಅದು ಪೆಲೆಟ್ ಮಾಡುವಂಥ ಮಿಷಿನನ್ನು ಇಡುವಂಥ ವಿಧಾನ, ಪೆಲೆಟ್ ಮಾಡ್ಕೊಳ್ಳೋದಕ್ಕೆ. ಅದೇ ರೀತಿ ಈಗ ಎಲೆಗಳನ್ನು ಸಂಗ್ರಹಿಸುವಂಥ ಲೀಫ್ ಮಿಲ್ ಪದ್ಧತಿ ಅಂತ ಏನು ಹೇಳ್ತೀವಿ, ಅದು ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ, ದ್ವಿದಳ ಬೆಳೆಗಳ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಹೆಚ್ಚು ಕಾಲ ಶೇಖರಣೆ ಮಾಡಿ ಎಲ್ಲಿ ಕೊರತೆ ಇರುವಂಥ ಸಂದರ್ಭದಲ್ಲಿ ಕೊಡುವಂಥ ಒಂದು ಮಾಡೋದಕ್ಕೆ ಲೀಫ್ ಮಿಲ್ ಪದ್ಧತಿ ಅಂತ, ಅದು ಕೂಡ ನಾವು ಅಲ್ಲಿ ತೋರಿಸ್ತೇವೆ. ಇವು ಅದ್ರ ಜೊತೆಗೆ ಇವುಗಳಲ್ಲದೆ ಸುಮಾರು ಬೆಳೆಗಳು ಅಸಾಧಾರಣ ಅಥವಾ ಬೆಳೆಗಳಂತ ನಾವೇನು ಹೇಳ್ತೀವಿ ಹೆಚ್ಚು ಅಂದರೆ ಪ್ರಚಲಿತ ಆಗದೇ ಇರುವಂಥ ಹೊಸ ಬೆಳೆಗಳಾಗಿ ಈಗ ಮೇವಿನ ಮುಳ್ಳಿಲ್ಲವಂಥ ಕ್ಯಾಕ್ಟಸ್ ನಮ್ಮ ಒಂದು ತಳಿಗಳು, ಅದನ್ನು ಕೂಡ ನಾವು ಅಲ್ಲಿ ಪ್ರದರ್ಶನಕ್ಕಿಟ್ಟು ಅದನ್ನು ಉಪಯೋಗಿಸುವ ರೀತಿಯನ್ನು ಕೂಡ ನಾವು ತೋರಿಸ್ತೇವೆ.
ಇದ್ರ ಜೊತೆಗೆ ಈಗ ಅಜೋಲವನ್ನು ಬೆಳೆಯೋ ರೀತಿಯಲ್ಲಿ ಹೇಳ್ತಾ ಇದ್ವಿ. ಅದನ್ನ ಈಗ ಶೇಖರಣೆ ಮಾಡಿ ಯಾವ ರೀತಿ ಉಪಯೋಗಿಸ್ಬೋದು, ಅಜೋಲವನ್ನು ಬೆಳೆಸಿ ಅದನ್ನು ಬೆಳೆಯುವಂಥ ವಿಧಾನವನ್ನು ತೋರಿಸೋದ್ರ ಜೊತೆಗೆ ಅದನ್ನು ಒಣಗಿಸಿ ಪ್ಯಾಕಿಂಗ್ ಮಾಡಿ ಇಟ್ಕೊಂಡು ಅದನ್ನು ತೋರಿಸಿ ಇಡುವಂಥ. ಮತ್ತೆ ಈ ಮುಳ್ಳಿಲ್ಲದ ಕ್ಯಾಕ್ಟಸ್ ಅಂದ್ರಲ್ಲ, ಏನು ಮಾದೇವ್ರೆ ಅದು? ಸರ್, ನಮ್ಮಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇರುವಂಥದ್ದು ಪಾಪಸ್ ಕಳ್ಳಿ ಅಂತ ನಾವೇನು ಹೇಳ್ತೀವಿ. ಇದು ಇದರಲ್ಲಿ ಮುಳ್ಳು ಇರೋದಿಲ್ಲ ವಿಶೇಷವಾಗಿ. ಆಮೇಲೆ ಇದನ್ನು ನಾವು ಅತೀ ಕಡಿಮೆ ಕಡಿಮೆ ನೀರಿನಲ್ಲಿ ಬೆಳೆಯುವಂಥದ್ದು ಅಥವಾ ಅತಿ ಕಡಿಮೆ ಪ್ರದೇಶ. ಈಗ ನಮ್ಮ ಮಧ್ಯ ಕರ್ನಾಟಕ ಭಾಗ, ಚಿತ್ರದುರ್ಗ, ತುಮಕೂರು ಇಂಥ ಬರಪೀಡಿತ ಪ್ರದೇಶ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದ ಬರಪೀಡಿತ ಪ್ರದೇಶಗಳಲ್ಲೂ ಬೆಳೆಯುವಂಥದ್ದು. ಇಲ್ಲಿ ವಿಶೇಷತೆ ಏನಂದರೆ ಇದನ್ನು ಬೆಳೆಸಿದಾಗ ಎರಡು ರೀತಿಯಲ್ಲಿ ಅನುಕೂಲ ಆಗ್ತದೆ. ಇದಕ್ಕೆ ಒಣ ಪದಾರ್ಥವನ್ನು ಕೊಡೋದ್ರ ಜೊತೆಗೆ ಆ ಜಾನುವಾರುಗಳಿಗೆ ಶೇಖರಿಸಿದ ನೀರು ಆ ಜಾನುವಾರುಗಳು ಲಭ್ಯ ಆಗ್ತದೆ. ಹಾಗಾಗಿ ಈಗ ರಾಜಸ್ಥಾನದಂಥ ಪ್ರದೇಶದಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ. ನಮ್ಮ ಭಾಗದಲ್ಲಿ ಜಾನುವಾರುಗಳು ತಿಂದ್ರೆ ಏನಾಗಲ್ವೇ? ಇದು ನಾವು ಪೂರ್ಣ ಪ್ರಮಾಣದಲ್ಲಿ ತಿನ್ನೋದಕ್ಕಿಂತ ಇದರ 25-30% ತನಕ ಇದನ್ನು ನಾವು ಕೊಡ್ಬೋದು. ಇನ್ನು ಉಳಿಕೆ ಇದನ್ನ ಬೇರೆ ಮೇವುಗಳ ಜೊತೆಗೆ ಸೇರಿಸಿ ಕೊಡ್ಬೋದು. ಈ ಬಾರಿ ಕೃಷಿ ಮೇಳದಲ್ಲಿ ಪಾಪಾಸ್ ಕಳ್ಳಿನೂ ಪ್ರದರ್ಶನ ಮಾಡ್ತೀರಿ? ಹೌದು ಕೇಶಮೂರ್ತಿ. ಅಂದ್ರೆ ಮೇವಿನ ವೈವಿಧ್ಯತೆಗಳೇನೇನಿದೆ ಆ ಎಲ್ಲ ವೈವಿಧ್ಯತೆಗಳನ್ನು ಅಲ್ಲಿ ನೋಡಬಹುದು ಅಂತ ಹೇಳಿ ರೈತರು. ನಾನು ಈಗಾಗಲೇ ಹೇಳಿದ ಹಾಗೆ ಸುಮಾರು 75 ಜಾತಿಯ ಒಂದು ಮೇವಿನ ಬೆಳೆಗಳನ್ನ ನಮ್ಮ ಕೇಂದ್ರ ಈ ಒಂದು ಮೇವಿನ ಬೆಳೆ ಪ್ರದರ್ಶನಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದೆ ಕಳೆದ ವರ್ಷಗಳಲ್ಲಿ. ಅಂದ್ರೆ ಆ ರೀತಿ ಹೆಚ್ಚು ತೋರಿಸುವಂತಹದ್ದು. ಅತಿ ಹೆಚ್ಚು ರೈತರು ಇವತ್ತು ಈಗ ಸುಮಾರು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯೋಜನೆಗಳ ಮುಖಾಂತರ ಪಶು ಸಖಿಯರ್ ಅಂತ ಬರ್ತಿದ್ದಾರೆ. ಹೆಣ್ಣು ಮಕ್ಕಳು ಅದನ್ನು ಬಂದು ನೋಡಿ ಅದನ್ನು ಜಾಸ್ತಿ ಉಪಯೋಗಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳುವಂತಹದ್ದಾಗಿದೆ. ಇದ್ರ ಜೊತೆಗೆ ಈ ಒಂದು ಕೈಗಾರಿಕೆ ಅಭಿವೃದ್ಧಿಪಡಿಸುವಂಥವ್ರು, ಕೃಷಿ ಆಧಾರಿತ ಅಥವಾ ಮೇವು ಬೆಳೆ ಆಧಾರಿತ ಉದ್ಯಮಗಳನ್ನ ಮಾಡುವಂಥ ನವ ಉದ್ಯಮಿಗಳು ಕೂಡ ಬಂದಿದ್ದು, ಆ ನವ ಉದ್ಯಮಿಗಳು ಕೂಡ ಇವತ್ತು ನಮಗೆ ಹೆಚ್ಚು ಈ ಒಂದು ಆಕರ್ಷಕರಾಗಿದ್ದಾರೆ. ಅವರು ಇವಾಗ ಸೈಲೇಜ್ ಮಾಡುವಂಥ ಯೂನಿಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಜೊತೆಗೆ ಲೀಫ್ ಮಿಲ್ ಮಾಡುವಂಥ ಬೇಲ್ ಮಾಡಿ ಈಗ ಬೇಲ್ ಮಾಡುವಂಥದ್ದು ಅತಿ ಸಾಧಾರಣವಾಗಿ ನಾವು ಕಾಣ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಒಣ ಹುಲ್ಲಿನ ಸಂಸ್ಕರಣೆ ಮಾಡಿ ಅದನ್ನು ಶೇಖರಣೆ ಮಾಡಿ ಉತ್ತಮ ಪ್ರಮಾಣದ ರೀತಿಯಲ್ಲಿ ಉತ್ತಮ ಗುಣಮಟ್ಟಗಳನ್ನು ನಷ್ಟವಾಗದೆ ಉಪಯೋಗಿಸುವಂಥ ಪದ್ಧತಿಗಳನ್ನು ನಾವು ಇವತ್ತು ಮುಂದಿನ ಕೃಷಿ ಮೇಳದಲ್ಲಿ ಒಂದು ಎಲ್ಲ ಮೇವು ಬೆಳೆಗೆ ಸಂಬಂಧಪಟ್ಟ ಒಟ್ಟಾರೆ ತಾಂತ್ರಿಕತೆಗಳನ್ನು ಆ ಒಂದು 2 ಎಕರೆ ಪ್ರದೇಶದಲ್ಲಿ ನಾವು ತೋರಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಡಾಕ್ಟರ್ ಮಹದೇವ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ? ಖಂಡಿತ. 9943326333. ಇನ್ನೊಮ್ಮೆ ಹೇಳ್ತೇನೆ, 9943326333. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9943326333. ತಮ್ಮದು ಡಾಕ್ಟರ್ ರೂಪಶ್ರೀ ಅವರೇ? 8747428838. ಇನ್ನೊಮ್ಮೆ 8747428838. ಇನ್ನೂ ಒಂದ್ಸರಿ ಹೇಳ್ಬಿಡಿ. ಸರಿ, 8747428838. ಒಳ್ಳೆಯದು ಡಾಕ್ಟರ್ ಮಹದೇವ್ ಅವರೇ ಹಾಗೂ ಡಾಕ್ಟರ್ ರೂಪಶ್ರೀ ಅವರೇ, ಇದುವರೆಗೂ ಮೇವು ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೇವು ಬೆಳೆಗಳ ಸುಧಾರಿತ ಕ್ರಮಗಳನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಪಾಲ್ಗೊಂಡವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಡಾ ಡಿಎಚ್ ರೂಪಶ್ರೀ. ಬರುವ ವಾರ ಮುಸುಕಿನ ಜೋಳ ಮತ್ತು ಜೋಳ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಡಾ ಜಿ ಸೋಮು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು.
ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ